ಇದು ನೋಡಿ ನೆನ್ನೆ ಬೆಳಿಗ್ಗೆ ಬೇಳೆ ಮೊಸರು ಕೋಡುಬಳೆ ಮಾಡಿದ್ದೆ. ಈ ಥರ ಮಾಡ್ಕೊಳ್ಳಿ. ಅವರೆಕಾಯಿ ತುಂಬ ಬರ್ತಾಯಿದೆ ಅಲ್ವಾ, ಈಸಿಯಾಗಿ ಮಾಡ್ಕೊಬೋದು. ಈ ರೀತಿ ಮಾಡ್ಕೊಳ್ಳಿ. ಒಂದು ಬಟ್ಲಿ ಇಟ್ಬಿಟ್ಟು ಫಸ್ಟೇ ಎಣ್ಣೆ ಸಾಸಿವೆ ಹಾಕ್ಬಿಡಿ, ಇಂಗು ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಕರಿಬೇವು ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊಂಡು ಮೊಸರು ಮಜ್ಜಿಗೆ ಮಾಡ್ಕೊಳ್ಳಿ ನೀರಾಗಿ ಮಾಡಿಕೊಂಡು 2 ಲೋಟ ಹಿಟ್ಟಿಗೆ 3.25 ಲೋಟ ಅಂದರೆ 1 ಲೋಟಕ್ಕೆ 1.25 ಲೋಟ ಹಂಗೆ ಹಾಕ್ಕೋಬೇಕು ನೀರು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನೋಡಿ. ಬೇಳೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಸಿಲ್ ಹಾಕ್ಸಿದ್ದೀನಿ. ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟು 2 ಲೋಟ ಹಾಕ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಳಿ, 1 ಲೋಟಕ್ಕೆ 1.25 ಲೋಟ ನೀರು ಹಾಕ್ಕೋಬೇಕು. ನೀವೇನಾದ್ರು ಇನ್ನೂ ಕಮ್ಮಿ ಹಾಕ್ಕೋತೀವಿ ಮಾಮೂಲಿ ಅಂದರೆ ನೀವು ಮಾಡ್ದಂಗೆ ಮಾಡ್ಕೊಳ್ಳಿ. ನೋಡಿ ಇವಾಗ ಹಿಟ್ಟೆಲ್ಲ ಎತ್ಕೊಂಡು ನಾದ್ಕೊಂಡು ಚೆನ್ನಾಗಿ ಕೋಡುಬಳೆ 2 ರೌಂಡ್ ಮಾಡ್ತೀನಿ ನಾನು. 1 ರೌಂಡ್ ಏನಾದರೂ ಮಾಡ್ಕೊಬೋದು. 2 ರೌಂಡ್ ಮಾಡಿದರೆ ಒಂದು 10-12 ತಿಂತಾರೆ, ಹೊಟ್ಟೆ ತುಂಬುತ್ತೆ. 1 ರೌಂಡ್ ಮಾಡಿದರೆ ತುಂಬ ಮಾಡಿಕೊಡ್ತಾನೇ ಇರಬೇಕು. ಈ ಥರ ಎಷ್ಟು ಒಂದು 7 ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಬಿಡಿ. ಅದು ಫ್ರೈ ಆಗ್ತಾ ಇರುತ್ತೆ. ಅಷ್ಟರೊಳಗೆ ಇನ್ನೊಂದು ಬಾಣಲಿಗೆ 1-2 ಮಾಡ್ಕೊಬೋದು. 7 ಹಾಕ್ಕೊಂಡ್ರೆ ಸರಿ, 2 ಸರಿ ತಿಂತಾರೆ. ಒಬ್ಬೊಬ್ಬರು 14 ತಿನ್ಬೋದು. ನೋಡಿ ಚೆನ್ನಾಗಿರುತ್ತೆ. ಇದು ನೋಡಿ ಸೇಮ್ ಇದನ್ನು ಉಕ್ಕರಿಸಿದ ರೊಟ್ಟಿ ಥರನೇ ಹಿಟ್ಟು ಮಾಡೋದು. ಅದಾದರೆ ಒಂದು 2 ಕೋಡುಬಳೆಗೆ ಒಂದು ಇದಾಗುತ್ತೆ ನೋಡಿ, ಒಂದು ರೊಟ್ಟಿ ಆಗುತ್ತೆ. ಇದು ನೋಡಿದರೆ 14 ತಿಂತಾರೆ ಅಂದರೆ 7 ರೊಟ್ಟಿ ತಿಂದಂಗೆ ಆಯಿತು. ಇದು ರುಚಿ ಚೆನ್ನಾಗಿರುತ್ತಲ್ವ, ಜಾಸ್ತಿ ತಿಂತಾರೆ. ಅದಕ್ಕೆ ಮಾಮೂಲಿಯಾಗಿ 1 ಲೋಟ ಹಾಕೋದಿದ್ರೆ ಇದಕ್ಕೆ 2 ಲೋಟ ಹಾಕಿ, 2 ಲೋಟ ಹಾಕೋದಿದ್ರೆ 4 ಲೋಟ ಹಾಕ್ಕೊಳ್ಳಿ. ಇಲ್ಲಾಂದರೆ 2 ಸರಿ ಮಾಡಬೇಕಾಗುತ್ತೆ. ಇದು ತುಂಬ ರುಚಿ ಇರುತ್ತೆ. ಅಪರೂಪಕ್ಕೆ ಮಾಡೋದಲ್ವ, ಚೆನ್ನಾಗಿ ತಿನ್ನಲಿ ಬಿಡಿ. ಒಂದು ದಿವಸ ಏನಾಗುತ್ತೆ ಮಾಡಿಕೊಂಡು ಚೆನ್ನಾಗಿ ತಿನ್ನಿ. ಬೇಳೆ ಹಾಕೋದ್ರಿಂದ ರುಚಿನೇ ಚೇಂಜ್ ಆಗಿಬಿಡುತ್ತೆ, ತುಂಬ ಚೆನ್ನಾಗುತ್ತೆ. ಹಾಕಿದ ಮೇಲೆ ಒಂದು 2 ನಿಮಿಷ ಬಿಟ್ಬಿಡಿ. ಒಂದು ಕಡೆ ಗರಿ ಆಗುತ್ತೆ, ಮತ್ತು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಈ ಥರ ತಗೋಬೇಕು ನೋಡಿ. ತುಂಬ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆದರೆ ಮಾಡಿ ಇಟ್ಬಿಟ್ರೆ ಮೆತ್ತಗಾಗುತ್ತೆ ಸ್ವಲ್ಪ. ಇನ್ನೂ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಇಡಬೇಕು ಮಾಡಿಡೋದಾದರೆ. ಆವಾಗೆ ತಿನ್ನೋಕ್ಕಾದರೆ ಫುಲ್ ಕ್ರಿಸ್ಪಿ ಇರುತ್ತೆ. ಚಟ್ನಿ, ಈರುಳ್ಳಿ ಚಟ್ನಿ ಜೊತೆ ತಿನ್ಬೇಕು ನೋಡಿ, ಸಖತ್ ರುಚಿ ಇರುತ್ತೆ. ಇದು ಕಾಯಿ ಚಟ್ನಿ ಆದರೂ ಮಾಡ್ಕೊಳ್ಳಿ ನಿಮ್ಮಿಷ್ಟ. ಈರುಳ್ಳಿ ಚಟ್ನಿ ಜೊತೆ ಒಮ್ಮೆ ಮಾಡ್ಕೊಳ್ಳಿ. ಇದಕ್ಕೆ ಕಾಂಬಿನೇಷನ್ ಇದೇನೆ. ನಾವು ಅಜ್ಜಿ ಕಾಲದಿಂದ ಈ ಕೋಡುಬಳೆಗೆ, ಈ ಉಕ್ಕರಿಸಿದ ರೊಟ್ಟಿಗೆ, ಬಿಳಿ ಹೋಳಿಗೆಗೆ ಬೇಳೆ ಸಾರು ಮಾಡ್ತೀವಿ. ಬಿಳಿ ಹೋಳಿಗೆನೂ ಯಾರೋ ಕೇಳಿದ್ರು, ಮಾಡಿ ತೋರಿಸ್ತೀನಿ ಒಂದು ಸರ್ತಿ. ಬೇಳೆ ಸಾರು ಬಿಳಿ ಹೋಳಿಗೆ ಮಾಡೋಣ. ನೋಡಿ ಎಷ್ಟು ಸೌಂಡ್ ಹೆಂಗೆ ಬರುತ್ತೆ ನೋಡಿ, ಫುಲ್ ಕ್ರಿಸ್ಪಿ ಸೌಂಡ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಏನು ರುಚಿ ಇರುತ್ತಲ್ಲ. ಒಂದು ಕೋಡುಬಳೆಗೆ 1-2-3 ಇರ್ಬೋದೇನೋ ಅಷ್ಟೇ, ಆದರೆ ರುಚಿ ಚೇಂಜ್ ಆಗಿಬಿಡುತ್ತೆ. ಈ 2-3 ಸಿಗೋದಾದರೆ ಹಾಕೋದೇನಕ್ಕೆ ಅನ್ಕೋತೀವಲ್ವ, ಹಾಗೇನು ಅನ್ಕೋಬೇಡಿ. ಮಾಡಿ 1-2 ಲೋಟ ಹಿಟ್ಟಿಗೆ 100 ಗ್ರಾಮ್ ಅಷ್ಟು ಬೇಳೆ ಹಾಕ್ಕೊಂಡು ಮಾಡ್ಕೊಂಡು ನೋಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ.